ಹಾಯ್ ಹಲೋ ನಮಸ್ಕಾರ. ಲಶಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರೀತಿಯಾಗಿ ನೀವು ಚಿಕನ್ ಮಾಡಿ ನೋಡಿದರೆ ಸಿಕ್ಕಾಬಟ್ಟೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮನೇಲಿ ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳು ಸಮೇತ ಈ ಚಿಕನ್ನ ಖಾಲಿ ಮಾಡದೆ ಬಿಡಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡೋದು ಈ ಚಿಕನ್ ರೆಸಿಪಿ ಅಂತ ನೋಡೋಣ. ನಾವಿಲ್ಲೊಂದು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಪುಡಿ ಮಾಡಿ ಹಾಕಿ, ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೊಸರು, ಜಾಸ್ತಿ ಹಾಕ್ಕೋಬೇಡಿ ಯಾಕಂದ್ರೆ ನೀರಾಗಿಬಿಡುತ್ತೆ. ಮೇಲೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು, ಇಷ್ಟು ಹಾಕಿ ನೀಟಾಗಿ ಮಿಶ್ರಣ ಮಾಡಬೇಕು. ಇದನ್ನು ಮಿಶ್ರಣ ಮಾಡಿಬಿಟ್ಟು ಆ್ಯಕ್ಚುಲಿ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಒಳ್ಳೆಯದು. ಇಲ್ಲ ನಮಗೆ ತುಂಬ ಅರ್ಜೆಂಟ್ ಇದೆ ಅಂತಂದರೆ ಒಂದು 15 ನಿಮಿಷ ಇಟ್ಟರು ನಡೀತದೆ. ಸೊ ನಾನು ಇದನ್ನ ಒಂದು 10 ನಿಮಿಷ ಫ್ರಿಜ್ಜರಲ್ಲಿ ಇಟ್ಟಿದ್ದೆ. ಇವಾಗ ಒಂದು ತವ ಇಟ್ಬಿಟ್ಟು ಅದಕ್ಕೆ ಲೈಟಾಗಿ ಎಣ್ಣೆ ಜಾಸ್ತಿ ಹಾಕಬೇಡಿ, ಆ್ಯಕ್ಚುಲಿ ಸ್ವಲ್ಪ ಒಂದು ಸ್ಪೂನ್ or 2 ಸ್ಪೂನ್ ಹಾಕೊಳ್ಳಿ ಸಾಕು. ಸೊ ತವ ಬಿಸಿ ಆದಮೇಲೆ ಚಿಕನ್ ನೀವೇನು ಮಿಶ್ರಣ ಮಾಡಿಟ್ಟಿದ್ರಲ್ಲ ಅದನ್ನು ತೊಗೊಂಡು ಒಂದೊಂದೇ ಪೀಸ್ನ ನೀಟಾಗಿ ಜೋಡಿಸ್ಕೊಂಬನ್ನಿ ತವಾದಲ್ಲಿ. ಈ ಥರ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ಟೇಸ್ಟಿಯಾಗಿ. ಈ ಥರ ಅಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ನೋಡಿ. ಈಗ ಒಂದು ಸೈಡ್ ನಾನು ಈಗ ತಿರುವಾಗ್ತಾ ಇದ್ದೀನಿ. ಈ ಥರ ನೀಟಾಗೆಲ್ಲ ರೊಟೇಟ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಕಾದ್ರೆ ಬೇಯಿಸ್ಬೋದು. ಸ್ವಲ್ಪ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಸೊ ನೀವು ಹಿಂಗೆ ಬೇಯಿಸಿದ್ರೂ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೋದು. ನೋಡಿ ಈ ಥರ ರೋಸ್ಟ್ ಆಗ್ತಾಯಿದೆ. ನಾನು ಸ್ವಲ್ಪ ಬೇಗ ಬಾಯ್ಲ್ ಆಗಿಲ್ಲ ಅಂತೇಳಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಪಕ್ಕದಲ್ಲಿ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಸೊ ನಾನು ಈ ದೊನ್ನೆ ಬಿರಿಯಾನಿ ಜೊತೆಗೆ ಇದನ್ನ ಸೈಡ್ ಸಿ ಮಾಡ್ಕೊಂಡಿದ್ದು. ನೋಡಿ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಸ್ವಲ್ಪ ವಾಟ್ರ್ ಬಿಟ್ಕೊಂಡಿದೆ. ಸೊ ಅದು ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಇದು ನೀವು ಆವಾಗ ನೀಟಾಗೆ ಇದನ್ನು ರೊಟೇಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಸೇದ್ಬಿಡುತ್ತೆ. ನೋಡಿ ಫೈನಲಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ರುಚಿಯಾಗಿದೆ. ಈ ಥರ ರೋಸ್ಟ್ ಮಾಡ್ಕೋಬೇಕು ನೀವು ಲೋ ಫ್ಲೇಮ್ ಇಟ್ಕೊಂಡು. ರೋಸ್ಟ್ ಆದಷ್ಟು ಇದು ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಫೈನಲಿ ಆಗಿದೆ. ಈ ಥರ ಚಿಕನ್ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಚಾನಲ್ನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.